ಒಂದು ಕಾಲದಲ್ಲಿ ಕಿಂಗ್ ತರ ಮೆರೀತಿದ್ದ ನಮ್ಮ ದಾಸಪ್ಪಣ್ಣ ಸದ್ಯಕ್ಕೆ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನಲ್ಲಿ ಬಳಲಿ ಬೆಂಡಾಗಿದ್ದಾರೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಮ್ಯಾಟ್ರ್ ಏನಪ್ಪಾ ಅಂದ್ರೆ ಜೂನ್ 19ರಂದು ಡಿ ಬಾಸ್ ಅವರ ಕಳಾಸಿಪಾಳ್ಯ ಎಂಬ ಸಿನಿಮಾನ ರಿಲೀಸ್ ಮಾಡ್ತಿದ್ದಾರೆ. ಇದರಿಂದ ಯಾರಿಗೆ ಉಪಯೋಗ? ಒಂದು ಕಡೆ ಕರ್ನಾಟಕದಲ್ಲಿ ಕನ್ನಡಿಗರು ಕನ್ನಡ ಸಿನಿಮಾಗಳನ್ನು ನೋಡ್ತಿಲ್ಲ. 4 ವರ್ಷಕ್ಕೆ ಒಂದು ಸಿನಿಮಾ ಮಾಡುವ ಹೀರೋಗಳು, ಕಾಂಜಿ ಪಿಂಜಿ ಡೈರೆಕ್ಟರ್ಗಳು, ಪರಭಾಷಾ ಸಿನಿಮಾಗಳ ಹಾವಳಿಗಳು, ಇಷ್ಟೆಲ್ಲ ಸಮಸ್ಯೆಗಳನ್ನು ಫೇಸ್ ಮಾಡುತ್ತಿರುವ ನಮ್ಮ ಚಿತ್ರರಂಗ ಈ ಸಮಸ್ಯೆಗಳನ್ನು ಬಗೆಹರಿಸೋದ್ ಬಿಟ್ಟು ಕಾಂಜಿ ಪಿಂಜಿ ಸಿನಿಮಾಗಳನ್ನು ರಿಲೀಸ್ ಮಾಡ್ಕೊಂಡು ಕುಂತವ್ರೆ. ಡಿ ಬಾಸ್ ಅವರಿಗೆ ಸದ್ಯಕ್ಕೆ ಬೇಕಾಗಿರುವುದು ಒಂದು ಬೇಲ್ ಅಷ್ಟೇ ವಿನಃ ಈ ಕಾಂಜಿ ಪಿಂಜಿ ಸಿನಿಮಾಗಳ ರಿಲೀಸ್ ಗಳು ಅಲ್ಲ. ಒಂದು ಕಡೆ ಡಿ ಬಾಸ್ ಅವರಿಗೆ ಬೇಲ್ ಚಿಂತೆ, ಮತ್ತೊಂದು ಕಡೆ ಅವ್ರ ಫ್ಯಾನ್ಸ್ಗೆ ತಲೆಮಾಂಸ ಓಟಿ ಪ್ಯಾಕೆಟ್ ಚಿಂತೆ. ಕುಡಿದು ಮಜಾ ಮಾಡಕ್ಕಂತಾನೆ ಈ ಸಿನಿಮಾ ರಿಲೀಸ್ ಮಾಡ್ತಿದ್ದಾರೆ ಅಂತ ಕಾಣುತ್ತೆ. ನಿಜ ಹೇಳ್ಬೇಕಂದ್ರೆ ಡಿ ಬಾಸ್ ಅವರ ಕಷ್ಟದ ದಿನಗಳನ್ನು ಕೆಲವರು ಬಂಡವಾಳ ಮಾಡ್ಕೊಳಕ್ಕೆ ಹೊರಟಿದ್ದಾರೆ. ಅರೆ ಪೆಂಗಮುಂಡೇವಾ, ಡಿಸೆಂಬರ್ ನಲ್ಲಿ ರಿಲೀಸ್ ಆದ ಡಿ ಬಾಸ್ ಅವರ ಡೆವಿಲ್ ಸಿನಿಮಾನೇ ಇನ್ನೂ OTTಗೆ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದ್ರೆ OTT ಅವರು ಬೈ ಮಾಡಿಲ್ಲ. ಯಾಕೆ ಬೈ ಮಾಡಿಲ್ಲ ಅಂದ್ರೆ ಈ ಸಿನಿಮಾನ ಕೇವಲ 4 ಕೋಟಿಗೆ ಕೇಳ್ತಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ಈ ಕಾಂಜಿ ಪಿಂಜಿ ಸಿನಿಮಾಗಳನ್ನು ರಿಲೀಸ್ ಮಾಡ್ಕೊಂಡು ಡಿ ಬಾಸ್ ಅವರ ಮಾನ ಮರ್ಯಾದೆನ ನೀವೇ ಕಳಿತಿದ್ದೀರಾ. ನಿಜ ಹೇಳ್ಬೇಕಂದ್ರೆ ಡಿ ಬಾಸ್ ಅವರ ಮಾರ್ಕೆಟ್ ಯಾವತ್ತೋ ಮಟಾಶ್ ಆಗಿದೆ, ಅವರ ಕ್ರೇಜ್ ಬಿದ್ದೋಗಿದೆ. ಡೆವಿಲ್ ಸಿನಿಮಾ ಈಗಾಗಲೇ ಥಿಯೇಟರ್ ನಲ್ಲಿ ಫ್ಲಾಪ್ ಆಗಿದೆ. ಆ ಸಿನಿಮಾದ ಪ್ರೊಡ್ಯೂಸರ್ಗೆ ನಷ್ಟ ಉಂಟು ಮಾಡಿದೆ. ಹೀಗಿರುವಾಗ ಈ ಕಳಾಸಿಪಾಳ್ಯ ಸಿನಿಮಾನ ರಿಲೀಸ್ ಮಾಡಿದ್ರೆ ಯಾವನ್ ಬಂದು ನೋಡ್ತಾನೆ? ಹೊಸ ಸಿನಿಮಾಗಳನ್ನೇ ನಮ್ ಜನ ನೋಡ್ತಿಲ್ಲ. ಅಂತದ್ರಲ್ಲಿ ಈ ಓಬಿರಾಯನ್ ಕಾಲದ ಸಿನಿಮಾ ನೋಡಕ್ಕೆ ಜನ ಬರ್ತಾರ? ಖಂಡಿತ ಬರಲ್ಲ. ಇಷ್ಟಕ್ಕೂ ಕಳಾಸಿಪಾಳ್ಯ ಸಿನಿಮಾನ ಯಾಕೆ ರಿಲೀಸ್ ಮಾಡ್ತಿದ್ದಾರೆ ಅಂದ್ರೆ ಡಿ ಬಾಸ್ ಅವರು ಜೈಲಿಗೆ ಹೋಗಿ ಇಂದಿಗೆ 2 ವರ್ಷ ಆಯ್ತು. ಅದರ ಪ್ರಯುಕ್ತ ಈ ಸಿನಿಮಾನ ರಿಲೀಸ್ ಮಾಡ್ತಿದ್ದಾರೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಡಿ ಬಾಸ್ ಅವರಿಗೆ ಸರ್ಪ್ರೈಸ್ ಕೊಡಕ್ಕೆ ಅವರ ಮಾರ್ಕೆಟ್ ಕರ್ನಾಟಕದಲ್ಲಿ ಇನ್ನೂ ಇದೆ ಅಂತ ತೋರ್ಸಕ್ಕೆ ರಿಲೀಸ್ ಮಾಡ್ತಿದ್ದಾರೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಇಷ್ಟಕ್ಕೂ ಈ ಸಿನಿಮಾನ ಯಾವನ್ ನೋಡ್ತಾನೆ ಗುರು? ಆಲ್ರೆಡಿ ಯೂಟ್ಯೂಬ್ ನಲ್ಲಿ ಫ್ರೀ ಇದೆ. ತಿಂಗಳಿಗೆ ಒಂದ್ಸಲ ಟಿವಿಯಲ್ಲಿ ಹಾಕ್ತಾರೆ. ಮತ್ತದೇ ಕಾಂಜಿ ಪಿಂಜಿ ಸಿನಿಮಾನ ರಿಲೀಸ್ ಮಾಡ್ಕೊಂಡು ಈಗಾಗಲೇ ಥಿಯೇಟರ್ ನಲ್ಲಿ ಭರ್ಜರಿಯಾಗಿ ಓಡುತ್ತಿರುವ ಹೊಸಬರ ಸಿನಿಮಾಗಳಿಗೆ ಅನ್ಯಾಯ ಮಾಡಕ್ಕಂತಾನೆ ಇವರು. ಇದರಿಂದ ಯಾವನ್ಗೂ ಉಪಯೋಗ ಇಲ್ಲ, ಈ ಸಿನಿಮಾದ ಪ್ರೊಡ್ಯೂಸರ್ಗೆ ಉಪಯೋಗ ಅಷ್ಟೇ. ಈ ಶತಮಾನ ಕಂಡಂತ ಅತ್ಯಂತ ದರಿದ್ರ ನಟ ಅಂತ ಯಾರಾದ್ರೂ ಇದ್ರೆ ಅದು ನಮ್ಮ ಡಿ ಬಾಸ್ ಅವರು ಒಬ್ರೆ. ಇವ್ರನ್ನ ಅಜೀಬು ಮಾಡಕ್ಕೆ ಬೇರೆ ಯಾರು ಬೇಕಾಗಿಲ್ಲ, ಅವರು ಫ್ಯಾನ್ಸೇ ಸಾಕು. ಇವ್ರನ್ನೆಲ್ಲ ನೋಡ್ತಿದ್ರೆ ಕನ್ನಡದಲ್ಲಿ ಒಂದು ಗಾದೆ ನೆನಪಾಗ್ತಿದೆ. ಅತ್ತೆಗೆ ಅಳಿಯನ ಚಿಂತೆ ಆದ್ರೆ ಮಗಳಿಗೆ ಮಿಂಡಿನ ಚಿಂತೆ ಅಂತೆ. ಈಗಾಗಲೇ ಕನ್ನಡ ಚಿತ್ರರಂಗ ಪಾತಾಳಕ್ಕೆ ಬಿದ್ದೋಗಿದೆ. ಹಿಂಗೆ ಡಿ ಬಾಸ್ ಅವರ ಹಳೆಯ ಸಿನಿಮಾಗಳನ್ನು ಮತ್ತೆ ರಿಲೀಸ್ ಮಾಡ್ಕೊಂಡು ಹೋಗ್ತಿದ್ರೆ ಹೊಸಬರ ಸಿನಿಮಾಗಳು ಓಡೋದಂಗೆ? ಇಂಥವ್ರಿಂದನೇ ಕನ್ನಡ ಚಿತ್ರರಂಗ ಹಾಳಾಗೋಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.